ಅರಣ್ಯ ಸಂರಕ್ಷಣೆ ಹೆಸರಿನಲ್ಲಿ ಕೇಂದ್ರ ಸರ್ಕಾರದಿಂದ ವನ್ಯ ಸಂಪತ್ತು ಅಡಮಾನು ಇಡಲಾಗ್ತಾ ಇದೆ ಅಂತ ಹೇಳಿ ಆರೋಪಿಸಿ ಗುಂಡ್ಲುಪೇಟೆಯಲ್ಲಿ ರೈತ ಸಂಘಟನೆ ವತಿಯಿಂದ ಪ್ರತಿಭಟನೆ ನಡೆಸಲಾಯಿತು. ಕೇಂದ್ರ ಸರ್ಕಾರ ಬಂಡೀಪುರದಲ್ಲಿ ಆಯೋಜನೆ ಮಾಡಿರುವಂತಹ ಜಾಗತಿಕ ಬಿಗ್ ಕ್ಯಾಟ್ ಸಮ್ಮೇಳನವನ್ನ ವಿರೋಧಿಸಿ ಪ್ರತಿಭಟನೆ ನಡೆಸಿದ ರೈತ ಸಂಘಟನೆ ಸದಸ್ಯರು 24 ದೇಶಗಳೊಟ್ಟಿಗೆ ಒಪ್ಪಂದಕ್ಕೆ ಸಹಿ ಪಡೆದಿರುವಂತಹ ಕೇಂದ್ರ ಸರ್ಕಾರದ ಅವೈಜ್ಞಾನಿಕ ನಡೆಯನ್ನ ವಿರೋಧಿಸಿ ವಿದೇಶಗಳಿಂದ ಕಾರ್ಯಾಗಾರಕ್ಕೆ ಆಗಮಿಸ್ತಾ ಇರುವಂತಹ ಪ್ರಮುಖರಿಬ್ಬರ ಭೇಟಿಗೆ ಅವಕಾಶವನ್ನ ನೀಡಬೇಕು ಅಂತ ಹೇಳಿ ಒತ್ತಾಯಿಸಿದರು. ಆದರೆ ಕಾರ್ಯಕ್ರಮವನ್ನು ಕೇಂದ್ರ ಸರ್ಕಾರ ಆಯೋಜಿಸಿದ್ದು ಭೇಟಿಗೆ ಅವಕಾಶ ಇಲ್ಲ ಅಂತ ಹೇಳಿ ಪ್ರತಿಭಟನಾಕಾರರಿಗೆ ಪೊಲೀಸರು ಹೇಳಿದ್ದಾರೆ. ಈ ವೇಳೆ ಪ್ರತಿಭಟನಾಕಾರರು ಧರಣಿಗೆ ಮುಂದಾಗಿದ್ದಾರೆ. ಈ ಹಿನ್ನೆಲೆ ಪೊಲೀಸರು ಪ್ರತಿಭಟನಾಕಾರರನ್ನ ವಶಕ್ಕೆ ಪಡೆದು ತೆರಕಣಾಂಬಿ ಪೊಲೀಸ್ ಠಾಣೆಗೆ ಕರೆದೊಯ್ದರು. ಪ್ರಾಕೃತಿಕವಾಗಿ ಅಲ್ಲಿ ಅರಣ್ಯ ಸಂಪತ್ತು ಇದೆ, ಹುಲಿ ಸಂತತಿ ಇದೆ. ಹುಲಿ ಡಿಸೈಡ್ ಮಾಡ್ಕೊಂಡಿತ್ತು ಮೇಡಮ್, ಅವತ್ತು ನಾ ಇಲ್ಲಿರ್ತೀನಿ ಅಂತ. ಈ ಯಾರು ಮೇಧಾವಿಗಳು ಬಂದು ಹುಲಿ ಇಲ್ಲೇ ಇರಬೇಕು ಅಂತ ಡಿಸೈಡ್ ಮಾಡ್ಕೊಂಡಿಲ್ಲ, ಸಿಂಹ ಎಲ್ಲ ಇರಬೇಕು ಅಂತ ಡಿಸೈಡ್ ಮಾಡ್ಕೋದು, ಅಲ್ಲಿಗೆ ಏನು ಬೇಕೋ ಅದಲ್ಲಿ ಮಾಡ್ಕೊಂಡಿತ್ತು. ಇವರು ಮೇಧಾವಿಗಳು ಇವತ್ತು ಬಂದು ಏನು ಮಾಡ್ತಾರಂತೆ ಅಂತ ಹೇಳಿದ್ರೆ, ಈಗ ವನ್ಯಜೀವಿ ಸಂರಕ್ಷಣೆ ಮಾಡ್ಬೇಕಂತ, ಇವರು ಅರಣ್ಯ ಸಂರಕ್ಷಣೆ ಮಾಡ್ಬೇಕಂತೆ. ಇಷ್ಟಿನ ಸಂರಕ್ಷಣೆ ಮಾಡ್ಕೊಂಡಿಲ್ಲ ಅಲ್ವಾ? ಅಲ್ಲಿ ಯಾರೋ ಹೋಗ್ಬಿಟ್ಟಿರು ಪಾಪ, ಊಟ ತಿಂಡಿ ಹಾಕ್ಬಿಟ್ಟು ಬಚ್ಚಿದ್ರು ಪಾಪ ಹುಲಿಗೆ. ಸೊ ಇವ್ರು ಹಾಕಿದ್ದು ತಿನ್ಕೊಂಡು ಬೆಳ್ಕೊಂಬಿಟ್ಟರು. ಈ ರೀತಿ ಅವೈಜ್ಞಾನಿಕವಾಗಿ ದರಿದ್ರವಾಗಿ ಮಾತಾಡ್ತಾ ಇದ್ದಾರೆ ಮೇಡಮ್. ನಾವು ಕಂಡದ್ದು ನಮ್ಮ ಕಣ್ಣಕ್ಕೆ ಬಂದಿರೋ ಸ್ಪಷ್ಟವಾಗಿ ಹೇಳ್ತೀವಿ ಮೇಡಮ್. ಇದರ 4 ಉದ್ದೇಶ ಕಾಣ್ತಿರೋದು. ಬೇರೆ ದೇಶಗಳಲ್ಲಿ ಏನಾಗಿದೆ ಅದು, ಇದು ನಿಮಗೂ ಒಂದು ವಿಚಾರನೇ ಆಗಿರಲಿ. ಯಾಕಂದ್ರೆ ನಿಮ್ಮ ಸಿಬ್ಬಂದಿಗಳೆಲ್ಲರೂ ಇದ್ದಾರೆ, ನೋಡ್ತಾ ಇದ್ದಾರೆ. ಯಾಕಪ್ಪ ಸುಮ್ಮನೆ 3 ದಿನಕ್ಕೂ ಸಾಲ ಹಾಕೊಂಬಂದು ನಮಗೂ ತೊಂದರೆ ಕೊಟ್ಕೊಂಡು ನಿಮಗೆಲ್ಲ ಸ್ಟ್ರೈಕ್ ಮಾಡ್ತಾರೆ ಅಂತ ಆಗೋದು ಬೇಡ ಮೇಡಮ್. ಇಲ್ಲಿ ದೊಡ್ಡ ಮಟ್ಟದಲ್ಲಿ ನಮಗೆ ಕಾಣೋದೇನು ಅಂತ ಹೇಳಿದ್ರೆ, ಈ CND ಅಂತ ಒಂದು ಇನ್ನೊಂದು ಹೊಸ ಕಾಯಿಲೆ ಶುರು ಆಗಿದೆ. ಅದು ಗೊತ್ತಿದೆ ಮೇಡಮ್, ಗೊತ್ತಿರ್ಬೋದು. ಈ ಅರಣ್ಯವನ್ನ ಖಾಸಗೀಕರಣ ಮಾಡೋದಕ್ಕೆ ಹೊರಟಿರುವಂತ ಹೆಜ್ಜೆಗಳೆಲ್ಲ ಏನ್ ಹೇಳ್ತಾರೆ ಇವರು ಅಂತ ಹೇಳಿದ್ರೆ, ಸಂರಕ್ಷಣೆ ಯಾವ್ದ್ರದ್ದು, ಅರಣ್ಯದ್ದು ಮತ್ತೆ ಪ್ರಾಣಿದು ಸಂರಕ್ಷಣೆ ಮಾಡೋದಕ್ಕೆ, ಸಂಪನ್ಮೂಲವನ್ನ ಕ್ರೋಢೀಕರಿಸೋದಕ್ಕೆ ಸಂಸ್ಥೆಗಳನ್ನ ಹುಟ್ಟಾಕ್ತಾರಂತೆ. ಇಂಗ್ಲಿಷಲ್ಲಿ ಎಷ್ಟು ಚೆನ್ನಾಗಿ ಹೇಳ್ತಾರೆ ಅಂತ ಹೇಳಿದ್ರೆ, ಟು ಕನ್ಸರ್ವ್ ದಿ ಫಾರೆಸ್ಟ್ ಅಂಡ್ ದ ಬಿಗ್ ಕ್ಯಾಟ್ಸ್, ಮೊಬಿಲೈಸೇಷನ್ ಆಫ್ ಫಂಡ್ಸ್ ಅಂಡ್ ಕ್ರಿಯೇಟಿಂಗ್ ಆರ್ಗನೈಸೇಷನ್ಸ್. ಯಾವುದು ಕಾಡು ಕಾಪಾಡ್ತಾರೆ. ಈ ಅಯೋಗ್ಯರಲ್ಲಿ ಎಲ್ಲಿದ್ರಂತೆ ಇಷ್ಟು ಜನ ಕಾಡು ಕಾಪಾಡ್ಕತ್ತೈತಲ್ಲ, ಅದಕ್ಕೆ ಅದನ್ನ ಈಗ ಇವನೊಂದು ಸಂಸ್ಥೆ ಹುಟ್ಟಾಕ್ಬೇಕಂದ್ರೆ ಅದರಿಂದ ದುಡ್ಡು ಕ್ರೋಢೀಕರಿಸ್ಬೇಕಂತ. ಇವರೆಲ್ಲ ಮಾಡೋದೇನು ಗೊತ್ತಾ ಮೇಡಮ್, ಪಾಶ್ಚಿಮಾತ್ಯ ದೇಶಗಳಿಂದ ನಮ್ಮ ಕಾಡು ತೋರಿಸ್ಕೊಂಡು ದುಡ್ಡು ತಗೋಬೇಕು. ಕಾಡು ಕಾಪಾಡ್ತಾ ಇದ್ದೀನಿ. ಎರಡನೇದು ಕಾರ್ಬನ್ ಕ್ರೆಡಿಟ್. ಅಲ್ಲಿ ಯಾರೋ ಒಬ್ಬ ಫ್ಯಾಕ್ಟ್ರಿ ಹಾಕಿರ್ತಾನೆ, ಕಾಡು ಕತ್ತರಿಸ್ಬಿಟ್ಟು ಆ ಪಾಪ ತೊಳ್ಕೊಳ್ಳೋಕೆ ಇದು ಕಾಶಿ ಆಯ್ತದೆ. ಇದು ಮುಂದಕ್ಕೆ ಈಗ ನಮ್ಮ ದೇಶದಲ್ಲಿ ಆಯ್ತದಲ್ವಾ, ಇಲ್ಲಿ ಚಾಮರಾಜನಗರದಲ್ಲೋ ನಂಜನಗೂಡದಲ್ಲೋ ಮಾಡಬಾರ್ದು ಕರ್ಮ ಮಾಡ್ಬಿಟ್ಟು ನಾವು ಕಾಶಿಗೆ ಹೋಗ್ಬಿಟ್ಟು ಮುಳುಗ್ಬಿಟ್ಟು ನಾವು ಪಾಪ ಕಳ್ಕೊಂಡ್ವಿ ಅಂತದಲ್ಲ, ಹಂಗೆ ಇನ್ಮೇಲೆ ಬಂಡೀಪುರ, ನಾಗರೋಳೆ, ಕಬಿನಿ, ಈ ಅಲ್ಕ ಕೆಲಸಗಳು ಮಾಡ್ಕೊಂಡು ಬಂದಿರ್ತಾರಲ್ಲ ಕಾರ್ಖಾನೆಯವರು, ಇವ್ರು ಪಾಪ ತೊಳ್ಕೊಳ್ಳೋಕ್ಕೆ ಕಾಶಿ ಯಾವುದು ನಮ್ಮ ಬಂಡೀಪುರ. ಕಾರ್ಬನ್ ಕ್ರೆಡಿಟ್ ಅದು ಇನ್ನೊಂದು ವ್ಯಾಪಾರ. ಒಂದು ಮರ ಹಾಕಕ್ಕೆ, ಒಂದು ನೀರು ಇದ್ದದಕ್ಕೆ ಇವ್ರ ಯೋಗ್ಯತೆ ಇಲ್ಲ, ಆದ್ರೆ ಅದನ್ನ ಬರೋವಂಥ ಕಾರ್ಬನ್ ಕ್ರೆಡಿಟ್ಗೆ ಇವ್ರು ದುಡ್ಡು ಮಾಡ್ಕೋತಾರೆ. ನಿಜವಾದ ಮಕ್ಕಳು ಉಳಿಸ್ಕೊಳ್ಳೋಣ, ತಾಯಿ ಮಾರೋ ಮಕ್ಕಳು ಅದೇನು ಮಾಡ್ಕೋತಾರೆ ಮಾಡಿ ಅಲ್ವಾ? ನಾ ಕಾಪಾಡ್ಬೇಕು. ಇವತ್ತು ನಿಜವಾಗ್ಲೂ ನನ್ಗೆ ಏನಾರ ಒಂದು ಕೃತಜ್ಞತೆ ಅಂತಿದ್ರೆ, ನನ್ನ ಜನ್ಮ ಕೊಟ್ಟಿರೋ ತಾಯಿಗೂ ಉಸಿರು ಕೊಡ್ತಿರೋ ತಾಯಿಗೆ ಉಳಿಸ್ಕೊಳ್ಳೋಂಥ ಎಲ್ಲ ಪ್ರಯತ್ನ ಪಡಬೇಕು. ನಮ್ಮ ತಾಯಿಗೆ ಏನಾದ್ರು ಒಂದು ಸ್ವಲ್ಪ ತೊಂದರೆ ಆದರೆ ಬಿಡ್ತೀವಣ್ಣ ನಾವು ಅಲ್ವಾ? ಇವತ್ತು ನಾವು ತಾಯಿ ಉಳಿಸ್ಕೊಳ್ಳೋ ಕೆಲಸ ಮಾಡ್ತಾ ಇದೀವಿ. ತಾಯಿ ಮಾರೋ ಕೆಲಸಕ್ಕೆ ಹೋಯ್ತಾರಲ್ಲ, ಅವ್ರಿಗೆಲ್ಲ ದೇವ್ರು ಚೆನ್ನಾಗಿಡ್ಲಿ, ಕಾಪಾಡಲಿ. ಯಾಕಂದ್ರೆ ಅವ್ರಿಗೂ ದುಡ್ಲಿ ಕೊಡ್ಲಿ. ಅರ್ಥ ಆಯ್ತಲ್ಲ? ಏನು ಅಹವಾಲುಗಳಿದಾವೆ ಅದು ಅರ್ಥ ಆಗುತ್ತೆ. ಅದಕ್ಕೆ ಯಾವತ್ತೂ ನಾವು ರೈತರಿಗೆ ಸಪೋರ್ಟ್ ಮಾಡ್ತೀವಿ. ಯಾಕಂದರೆ ಅವರು ಕೇಳೋಂಥ ಪ್ರಶ್ನೆಗಳೇನಿರುತ್ತೆ ಅದು ನ್ಯಾಯಯುತವಾಗಿರುತ್ತೆ. ಮತ್ತು ಅವರು ಅವರ ಹೊಟ್ಟೆಯಲ್ಲಿ ಇರ್ತಕ್ಕಂಥ ನೋವುಗಳನ್ನ ಹೇಳ್ಕೊಳ್ತಾರೆ. ನಾವು ರೈತರ ತುಂಬಿನ ಬಂಧುಗಳಿಗೆ ನಮ್ಗೆ ಗೊತ್ತಾಗುತ್ತೆ ಸಮಸ್ಯೆಗಳು. ಆದರೆ ಈಗ ಈ ಹೊತ್ತಿನಲ್ಲಿ ಅಲ್ಲಿಗೆ ಹೋಗಿ ನೀವು ಮಾತುಕತೆ ಮಾಡ್ತೀವಿ ಅಂತ ಏನು ಹೇಳ್ತಾ ಇದ್ದೀರಾ, ಅದನ್ನು ನಾವು ಅಲೋ ಮಾಡೋಕ್ಕಾಗುತ್ತೆ. ಅದಕ್ಕೆ ನೀವು ನಮಗೆ ಸಹಕಾರ ಕೊಡಬೇಕು. ನಿಮ್ಮ ಏನು ಈ ಆಯ್ತು, ಒಂದು ಕೆಲಸ ಮಾಡೋಣ ಮೇಡಮ್, ಈಗ ಅಲ್ಲಿಗೆ ಹೋಗೋದು ಬೇಡಪ್ಪ, ಹೇಳೋಣ ಅವ್ರಿಗೆ ಹೋಗೋದು ಬೇಡ, ಪಾಪ ಬೇರೆ ದೇಶಗಳಿಗೆ ತೊಂದರೆ ಕೊಡೋದು ಬೇಡ, ನಮ್ಮ ದೇಶನ ಚಿಕ್ಕದು ಮಾಡೋದು ಬೇಡ. ಅಲ್ಲಿ ಯಾರೋ ಒಬ್ರು ಅಥವಾ ಇಬ್ರು ಅಂತ ದೊಡ್ಡ ಮನುಷ್ಯರು ಅಂತ ಇರ್ತಾರಲ್ಲ ಮೇಡಮ್, ಅವ್ರನ್ನ ನಿಮ್ಮ ಆಫೀಸ್ಗೆ ಕರೆಸಿ, ಅಲ್ಲಿಗೆ ಬರ್ತೀವಿ, ನಿಮ್ಮ ಆಫೀಸ್ಗೆ ಬರ್ತೀವಿ, ನಿಮ್ಮ ಆಫೀಸಲ್ಲೇ ಮಾತಾಡೋಣ. ಇದೇನು ಅಲ್ಲೇ ಕೊಡೋಣ ಮೇಡಮ್. ಫಾರೆಸ್ಟ್ ಆಫೀಷಿಯಲ್ಸ್ನ ಕರೆಸ್ತೀವಿ ಬೇಕಿದ್ರೆ. ಅಯ್ಯೋ ಮೇಡಮ್, ದೊಡ್ಡ ಯೋಗ್ಯರು, ಅವ್ರಿಗೆ ಏನಾರ ಬುದ್ಧಿ ಇದ್ದಿದ್ರೆ ಫಸ್ಟ್ ಆಫ್ ಆಲ್ ಈ ಮೀಟಿಂಗ್ ಆಗಕ್ಕೆ ಜಾಗ ಕೊಡ್ತಿರಲ್ಲ, ಹೊಟ್ಟಿರೋರು ಆಚೆಗೆ ಅವರು. ನಾನು ಕಾಡ್ ಕಾಪಾಡ್ಕೊಳಕ್ ನನ್ನ ಬಿಟ್ಟವ್ರೆ, ಅಯೋಗ್ಯ ನೀನು ಬಂದ್ಬಿಟ್ಟು ನನ್ನ ಕಾಡ್ ನಾಶ ಮಾಡೋಕ್ಕೆ ನನ್ನೊಳಗಡೆ ಕೂತ್ಕೊಂಡು ಮೀಟಿಂಗ್ ಮಾಡ್ತಾ ಇದ್ದೆ. ಹೆಂಗೆ ಅಂದ್ರೆ
ನಮ್ಮನೆ ಒಳಗಡೆ ಕಳ್ಳರು ಕೂರಿಸ್ಕೊಬಿಟ್ಟು ಈ ರೂಮ್ ಕಿತ್ತಾಕದಂಗೆ ಈ ಗೋಡೆ ಕಿತ್ತಾಕದಂಗೆ ಅಂತ ಮೀಟಿಂಗ್ ನಮ್ಮನೇಲೆ ಕುತ್ಕೊಂಡ್ ಮಾಡ್ತಾವ್ರೆ, ನಾವೇ ಬಿಟ್ಕೊಂಡಿದೀವಿ ಒಳಗಡೆಗೆ. ಈಗ ನೋಡಿ ಶನಿವಾರ ದಿವಸ ಆಯ್ತಾ, ಊಟ ಕೊಟ್ಬಿಟ್ಟು ಆ ಕಡೆಯಿಂದ ಕೂಟ್ರು ಲೋನ್ ಬೇಕಿತ್ತು, ಹುಡುಗ ಈ ಕಡೆಯಿಂದ. ನ್ಯೂಸ್ ಅಲರ್ಟ್, ನಿಮ್ಮಿಂದ ನಿಮಗಾಗಿ.